ಈ ಸರಿ ಗೆಲ್ಲಬೇಕು, ಬಡವ್ರ ಹುಡುಗ ಅನ್ನೋದಕ್ಕಿಂತ ಹೆಚ್ಚಾಗಿ ಟ್ಯಾಲೆಂಟ್ ಇರೋ ಹುಡುಗ ಗೆಲ್ಲಬೇಕು. ಆಮೇಲೆ ಡೇ ಒನ್ನಿಂದ ನಾನು ಸಪೋರ್ಟ್ ಮಾಡ್ಕೊ ಬರ್ತಾಯಿದ್ದೀನಿ. ನಾನು ಸ್ಟಾರ್ಟ್ ಮಾಡಿದಾಗ ಎಷ್ಟು ಜನ ಸಪೋರ್ಟ್ ಮಾಡಿದ್ರೆ ಅವ್ರಿಗೆ ಗೊತ್ತಿಲ್ಲ. ನಾನು ಡೇ ಒನ್ನಿಂದ ನನ್ನ ವೀಡಿಯೋ ಯಾರ್ಯಾರು ಅಬ್ಸರ್ವ್ ಮಾಡಿದ್ದಾರೆ ಅವ್ರಿಗೆ ಗೊತ್ತಿರುತ್ತೆ. ನಾನು ಡೇ ಒನ್ನಿಂದ ಅವ್ರಿಗೆ ಸಪೋರ್ಟ್ ಮಾಡ್ಕೊ ಬಂದಿದ್ದೀನಿ. ನಾನು ಬಿಗ್ ಬಾಸ್ಗೆ ಬಂದಾಗ ಅಷ್ಟೇ ಗಿಲ್ಲಿ ಅಭಿಮಾನಿ ಆದವನಲ್ಲ. ನಾನು ಈಗೇನು ನಲ್ಲಿ ಮೂಳೆ ಬರೋಕ್ಕಿಂತ ಮುಂಚೆ ಒಂದು ಚಪ್ಪಲಿ ಕಳೆದೋಯ್ತು ಅನ್ನೋ ವಿಡಿಯೋ ಮಾಡಿದ್ರು, ನಾನು ಅವತ್ತಿಂದ ಅವ್ರನ್ನ ಫಾಲೋ ಮಾಡ್ತಾ ಇರೋನು. ಅದ್ಭುತ, ನೈಜವಾಗಿದೆ, ಹಳ್ಳಿ ಪ್ರತಿಭೆ, ಒಳ್ಳೆ ಟ್ಯಾಲೆಂಟು, ಬೆಳಿಬೇಕು ಹುಡುಗ. ನಮಗೇನಂದರೆ ನಾವು ಎಂತೆಂಥವ್ರನ್ನ ಬೆಳೆಸ್ತೀವಿ, ಒಬ್ಬ ಟ್ಯಾಲೆಂಟ್ ಇರೋ ಹುಡುಗನ ಬೆಳೆಸ್ಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ. ನಾವು ಹೇಳ್ತಾ ಇರೋದೇನು, ಈ ಥರ ಬೇಕಾಬಿಟ್ಟು ಯಾರ್ದೋ ಮಾತು ಕೇಳ್ಕೊಂಡು ಯಾರನ್ನೋ ಗೆಲ್ಲಿಸ್ಬೇಕು ಅಂತ ಯಾರ್ದೋ ಒಂದು ಆಸೆಗೆ ಇನ್ನೊಂದು ಏನೋ ಒಂದು ಒತ್ತಡಕ್ಕೆ ಮಣಿದೇನೆ. ನ್ಯಾಯವಾಗಿ ನೋಡಿದ್ರೆ ಕರ್ನಾಟಕದಲ್ಲಿ ಬೆಳೀತಾರೋ ಓಟಿಗೆ ಈ ಸಾರಿ ಗಿಲ್ಲಿನೇ ಗೆಲ್ಲೋದು. ಇದು ಆ್ಯಕ್ಚುಲಿ ಚೆನ್ನಾಗಿರೋದು ಬೇಕು. ದುಡ್ಡು ಕಾಸುಗೆ ಏನು ಆಸೆ ಬೀಳದೆ ನೀವೇನಾದರೂ ಈ ಸಾರಿ ಗಿಲ್ಲಿನ ಗೆಲ್ಲಿಸಿದ್ರೆ ನಿಮ್ಮ ಚಾನಲ್ಗಿರುವಂಥ ಮರ್ಯಾದೆ ದುಪ್ಪಟ್ಟು ಹೆಚ್ಚಾಗುತ್ತೆ. ಈ ಸಾರಿ ಏನಾದರೂ ಗಿಲ್ಲಿಗೆ ಅನ್ಯಾಯ ಆಯಿತು ಅಂದರೆ ನಮ್ಮ ಕರ್ನಾಟಕದಲ್ಲಿ ಬಿಗ್ ಬಾಸನ್ನು ಯಾರೂ ನೋಡಲ್ಲ. ನಿಮ್ಮ ಕಲರ್ಸ್ ಟಿವಿನ ಅನ್ಫಾಲೋ ಮಾಡ್ತೀವಿ. ನಿಮ್ಮ ಕಲರ್ಸ್ ಚಾನಲ್ ಯಾರು ನೋಡಲ್ಲ. ಕರ್ನಾಟಕದಲ್ಲಿ ಬಿಗ್ ಬಾಸು ನಡೆಯೋಕ್ಕೆ ನಾವು ಬಿಡಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ನಾವು ವಾರ್ನ್ ಮಾಡ್ತಾ ಇರೋದು ಮುಂದಿನ ದಿನದಲ್ಲಿ. ಬರೀ ಇವಾಗ ರ್ಯಾಲಿ ಮಾತ್ರ, ಇದು 2ನೇ ರ್ಯಾಲಿ. ನಮ್ಮ ಮುರಳಿಯವರು ಮತ್ತು ಸಂಧ್ಯಾ ನಾಗರಾಜ್ ಅವರು ಇವತ್ತು 2ನೇ ರ್ಯಾಲಿ ಮಾಡ್ತಾಯಿದ್ದಾರೆ. ಮೊನ್ನೆ ನಾವು ಮಾಡಿದ್ದು ಅದೇ ಬಿಸಿ ಆರೋಕ್ಕೂ ಮುಂಚೆ ಅವ್ರು ಮಾಡ್ತಾಯಿದ್ದಾರೆ. ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚು ರ್ಯಾಲಿಗಳಾಗುತ್ತೆ. ಗಿಲ್ಲಿನ ಗೆಲ್ಸೋದಷ್ಟೇ ನಮ್ಮ ಉದ್ದೇಶ. ನಾವು ಯಾವುದೇ ಪ್ರಚಾರಕ್ಕೆ ಬಂದವರಲ್ಲ, ಯಾರೂ ನಮಗೆ ದುಡ್ಡು ಕಾಸು ಕೊಟ್ಟು ನಮಗೆ ಮಾಡಿಸ್ತಾ ಇಲ್ಲ. ಸ್ವಂತ ಖರ್ಚುಗಳಲ್ಲಿ ನಾವು ಈ ಹೋರಾಟ ರ್ಯಾಲಿಗಳನ್ನ ಮಾಡ್ತಾ ಇರೋದು. ಈಗಲೂ ನಾನು ಹೇಳೋದಿಷ್ಟೇ, ಆದಷ್ಟು ಗಿಲ್ಲಿಗೆ ಮಾತ್ರ ಓಟ್ ಹಾಕಿ. ಏನಕ್ಕೆ ಅಂದರೆ ಟ್ಯಾಲೆಂಟ್ ಇರೋ ಹುಡುಗ, ಡೇ ಒನ್ನಿಂದ ಇಲ್ಲಿವರೆಗೂ ಟ್ಯಾಲೆಂಟಾಗಿ ಬಂದಿರೋನು. ವಯಸ್ಸಾಗಿ ಪ್ರತಿದಿನ ನಾನು ಈ ಫುಟ್ಪಾತಲ್ಲಿ ಹೋಟ್ಲಿಟ್ಟಿದ್ದೀನಿ. ಪ್ರತಿದಿನ ನನ್ನ ಹತ್ರ ಬಂದು ಮಾತಾಡಿಸುವಂಥವ್ರು ಏಜ್ ಲಿಮಿಟ್ ಇಲ್ಲ. ಗಿಲ್ಲಿ ಬಗ್ಗೆ ಮಾತಾಡೋರಲ್ಲಿ ಏಜ್ ಲಿಮಿಟ್ ಇಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ಏಜ್ ಆಗಿರೋರ್ವರ್ಗು ಎಲ್ಲರೂ ಬಂದು ನಾವು ಗಿಲ್ಲಿ ಅಭಿಮಾನಿ ಅಂತ ಹೇಳ್ತಾರೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ನನಗೆ ಮಂಡ್ಯದಲ್ಲಿ ಹೋದಾಗ ಅರ್ಥ ಆಗಿದ್ದೇನು ಅಂದರೆ, ಅವ್ರೂರಲ್ಲಿ ವಯಸ್ಸಾಗಿರೋರು ನಮ್ಮೂರು ಹುಡುಗನ್ನ ಇಷ್ಟು ಪ್ರೀತಿಸ್ತಾ ಇದ್ರಲ್ಲ ಅಂತ ನಮ್ಗೆ ಅಷ್ಟು ಪ್ರೀತಿಯಿಂದ ಆಹ್ವಾನ ಮಾಡಿದ್ರು. ನಮಗೇನು ಅರ್ಥ ಆಯಿತು ಅಂದರೆ, ಅವನ್ನೆಲ್ಲೋ ಪ್ರೀತಿಸುವಾಗ ನಮಗೂ ಒಂದಷ್ಟು ಪ್ರೀತಿ ಸಿಕ್ಕಿದೆ ಅವನಿಂದ. ಆದಷ್ಟು ಗಿಲ್ಲಿ ಗೆಲ್ಲಬೇಕು, ಗಿಲ್ಲಿಗೆ ಸಪೋರ್ಟ್ ಮಾಡಬೇಕು. ಗಿಲ್ಲಿಗೆ ಆದಷ್ಟು ಓಟ್ಗಳು ಮಾಡಿ ಫೈನಲಲ್ಲಿ ಇದ್ದೀವಿ. ಮೀಟರ್ ಬೇಕು, ಮೀಟರ್ ಗಿಲ್ಲಿ ವಿನ್ ಆಗಬೇಕು. ಓಟು ಡಿವೈಡ್ ಮಾಡೋಕೆ ಹೋಗ್ಬಿಡಿ ಯಾವುದೇ ಕಾರಣಕ್ಕೂ. ಏನೇನೋ ಕೇಳಿಬರ್ತಾ ಇದೆ, ಕೆಲವು ಕಡೆ ಹೇಳ್ತಾ ಇದ್ದಾರೆ ಸ್ಕೂಲ್ಗಳಲ್ಲಿ ಮಕ್ಕಳುಗಳಿಗೆಲ್ಲ ಕ್ವಶನ್ದು ಅದು ಇದು ಅಂತ ಏನೇನೋ ಒಂದಷ್ಟು ಓಡಾಡ್ತಾ ಇದೆ. ನಿಜನ ಸುಳ್ಳ ಗೊತ್ತಿಲ್ಲ. ಅದು ನಿಜವಾಗಿತ್ತು ಅಂದರೆ ಅವರು ಗೆಲ್ಲಕ್ಕೆ ಅರ್ಹರೇ ಅಲ್ಲ. ಆಮೇಲೆ ಸೋಲ್ತೀವನ್ನೋ ಭಯ ಸ್ಟಾರ್ಟಾಗಿ ಈ ಎಲೆಕ್ಷನಲ್ಲಿ ಮಾಡ್ತಾರೆ ಗೊತ್ತಾ, ಆ ಥರ ಹಣಕಾಸಿನ ಆಸೆ ತೋರಿಸ್ತಾ ಇದ್ರು. ಇದರಲ್ಲಿ ಎಲೆಕ್ಷನ್ನ ಮುಂದೆ ಇಟ್ಕೊಂಡು ಮಕ್ಕಳುಗಳ ಭವಿಷ್ಯ ಜೊತೆ ಆಟ ಆಡ್ತಾವ್ರೆ. ಈ ಥರ ಒಂದು ಗೆಲುವು ಅಲ್ಲ. ನಾನು ಹೇಳೋದು ಮತ್ತೆ ಭೇಟಿಯಾಗೋಣ. ನಮಸ್ಕಾರ.